ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಅ ಡೇ ಔಟ್ ವಿತ್ ಮೈ ಫ್ರೆಂಡ್ಸ್. ಸೊ ನಾನು ಬೆಳಗ್ಗೆ ಎದ್ದು ಸ್ವಲ್ಪ ನಮ್ಮನೆ ವರಾಂಡಲ್ಲಿ ವಾಕ್ ಮಾಡ್ತೀನಿ, ಬಿಕಾಸ್ ಅಲ್ಲಿ ನಮ್ಮ ಮಮ್ಮಿ ಗಿಡ ಎಲ್ಲ ಬೆಳೆಸಿದ್ದಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ಒಂದು ಫ್ರೆಶ್ ಮಾರ್ನಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾಡ್ತೀನಿ ಯಾವಾಗಲೂ, ವೀಕೆಂಡಲ್ಲಿ ಮಾತ್ರ. ಆ್ಯಂಡ್ ದೆನ್ ನಾನು ಡೈಲಿ ವಾಮ್ ವಾಟರ್ ಕನ್ಸ್ಯೂಮ್ ಮಾಡ್ತೀನಿ. ಅದಾದಮೇಲೆ ಇವಾಗ ರೀಸೆಂಟಾಗಿ ನನಗೆ ಜಿಂಜರ್ ಟೀ ಅಂದರೆ ಅಬ್ಸೆಷನ್ನು. ಸೊ ಬ್ರೇಕ್ಫಾಸ್ಟ್ ಜೊತೆ ಇರಲೇಬೇಕು. ಅದಾದಮೇಲೆ ನಮ್ಮ ಮಮ್ಮಿಗೆ ವೀಕೆಂಡಲ್ಲಿ ಹೆಲ್ಪ್ ಮಾಡೋದಂತೂ ಕಂಪಲ್ಸರಿ. ಸೊ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ನಾನು ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಈ ಮೆಥಡ್ ಏನಿದೆಯಲ್ಲ, ಐಸ್ ವಾಟರಲ್ಲಿ ಫೇಸ್ ಡಿಪ್ ಮಾಡೋದು, ಅದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಬಿಕಾಸ್ ನನಗೆ ತುಂಬ ದಿನದಿಂದ ಇತ್ತು ಅದು ಟ್ರೈ ಮಾಡಬೇಕು ಅಂತ. ಐ ಆಮ್ ವೆರಿ ಲೇಝಿ ಗೈಸ್. ಸೊ ನಾನು ಟ್ರೈ ಮಾಡಿಲ್ಲ. ಆವತ್ತು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಐ ಡೋಂಟ್ ನೋ, ದ್ಯಾಟ್ ವಾಸ್ ಮೈ ಫಸ್ಟ್ ಟೈಮ್. ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಆ್ಯಂಡ್ ನಾನು ನನ್ನ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದೆ, ಬಿಕಾಸ್ ಇವಾಗ ದಟ್ ಈಸ್ ಆಲ್ಸೋ ಆ್ಯನ್ ಒಬ್ಸೆಷನ್, ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್, ಸ್ಕಿನ್, ಹೇರ್ ಆ್ಯಂಡ್ ಎವ್ರಿಥಿಂಗ್. ಸೊ ಫಸ್ಟ್ಲಿ ನಾನು ಯೂಸ್ ಮಾಡ್ತಾ ಇರೋದು, ದಿಸ್ ಇಸ್ ಫ್ರಮ್ ಫಾಕ್ಸ್ಟೈಲ್. ಹೈಪರ್ ಪಿಗ್ಮೆಂಟೇಷನ್ಗೋಸ್ಕರ ಇದನ್ನು ಯೂಸ್ ಮಾಡೋದು. ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗಿರೋದು. ಆ್ಯಂಡ್ ನಾನು ಯೂಸ್ ಮಾಡೋ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಂದು ಫಾಕ್ಸ್ಟೈಲಿಂದಾನೆ. ಫಸ್ಟ್ ನಾನು ಮಾರ್ನಿಂಗ್ ಆಗಲಿ ನೈಟ್ ಆಗಲಿ ನಾನು ಫಸ್ಟ್ ಆಫ್ಟರ್ ಫೇಸ್ ವಾಶ್ ನಾನು ಈ ಸಿರಮ್ನ ಅಪ್ಲೈ ಮಾಡ್ತೀನಿ. ನನಗೆ ವರ್ಕ್ ಆಗಿದೆ ಆ್ಯಕ್ಚುಲಿ. ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಸ್ಮಾಲ್ ಪಿಗ್ಮೆಂಟೇಷನ್ ಏನೇನಿದೆ ಅದೆಲ್ಲ ರೆಡ್ಯೂಸ್ ಆಗಿದೆ. ಆ್ಯಂಡ್ ನನ್ನ ಸ್ಕಿನ್ ಟೈಪ್ ಬಂದು ಆಯ್ಲಿ. ಸೊ ಈ ಒಂದು ಸೀರಮ್ನ ನಾನು ಅಪ್ಲೈ ಮಾಡಿ, ಯು ಶುಡ್ ನಾಟ್ ರಬ್ ಇಟ್ ಆನ್ ಯುವರ್ ಸ್ಕಿನ್, ಯು ಶುಡ್ ಜಸ್ಟ್ ಪ್ಯಾಟ್ ಇಟ್ ಆನ್ ಯುವರ್ ಸ್ಕಿನ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಆಲ್ಸೋ ಫ್ರಮ್ ಫಾಕ್ಸ್ಟೈಲ್, ಆ್ಯಂಡ್ ಅದು ಅಂಡರ್ ಐ ಕ್ರೀಮ್. ಈ ಅಂಡರ್ ಐ ಪಿಗ್ಮೆಂಟೇಷನ್ಗೋಸ್ಕರ ಯೂಸ್ ಮಾಡೋದು. ಸೊ ಇದು ನಾನು ಯೂಸ್ ಮಾಡ್ತೀನಿ, ಎಲ್ಲಾದರೂ ಹಾಕ್ಬಿಡ್ತೀನಿ. ಅದು ಸಿಗೋವರೆಗೂ ನಾನು ಅದನ್ನು ಮರ್ತೇ ಹೋಗ್ಬಿಟ್ಟಿರ್ತೀನಿ. ಅದಕ್ಕೆ ಅದ್ರ ಪರಿಸ್ಥಿತಿ ಅಷ್ಟು ಖರಾಬಾಗಿದೆ. ಅಂದರೆ ಇದ್ದಾಗ ಯೂಸ್ ಮಾಡ್ತೀನಿ, ಇಲ್ದಾಗ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆ್ಯಂಡ್ ಅದು ನಾನು ಎಕ್ಸ್ಪೈರಿ ಡೇಟ್ ಅಪ್ಲೈ ಮಾಡಿ ಆದಮೇಲೆ ಚೆಕ್ ಮಾಡ್ತಾ ಇದ್ದೀನಿ. ಅಷ್ಟು ಓ ಮೈ ಗಾಡ್, ಇಟ್ಸ್ ಸೋ ಫನ್ನಿ. ಅಪ್ಲೈ ಮಾಡಾದ್ಮೇಲೆ ನಿಮ್ಮ ರಿಂಗ್ ಫಿಂಗರಿಂದ ನೀವು ಮಸಾಜ್ ಮಾಡಿ, ರಿಯಲಿ ಫೀಲ್ಸ್ ಲೈಕ್ ಒಂಥರ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಅದು ಆದಮೇಲೆ ಆ್ಯಂಡ್ ಎಕ್ಸ್ಪೈರಿ ಡೇಟ್ 2026 ಅಪ್ಲೈ ಯೂಸ್ ಮಾಡ್ಬೋದು ಆ ಪ್ರಾಡಕ್ಟ್ನ. ಆ್ಯಂಡ್ ನೆಕ್ಸ್ಟ್ ಮೈ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್ ಫ್ರಮ್ ಫಾಕ್ಸ್ಟೈಲ್ ಈಸ್ ದಿಸ್ ಸನ್ಸ್ಕ್ರೀನ್, ವಿಚ್ ಈಸ್ ರಿಯಲಿ ಗುಡ್. ಇದು ಮ್ಯಾಟ್ ಫಿನಿಶಿಂಗ್ ಇರುವಂಥ ಸನ್ಸ್ಕ್ರೀನು. ಸೊ ನನ್ನ ಮೋಸ್ಟ್ ಫೇವ್ರೆಟ್ ಇದು. ಆ್ಯಂಡ್ ಇದು 70 SPF ಇರುವಂಥ ಪ್ರಾಡಕ್ಟ್, ಸನ್ಸ್ಕ್ರೀನ್. ದಿಸ್ ಇಸ್ ಮೋಸ್ಟ್, ನಾನು ದಿನ ಏನು ಅಪ್ಲೈ ಬಿಡ್ತೀನೋ ದಿಸ್ ಪ್ರಾಡಕ್ಟ್ ವಿಲ್ ಬಿ ಇನ್ ಮೈ ರುಟೀನ್. ಸೊ ಅದೂ ಅಷ್ಟೇ, ನೀವು ಅಪ್ಲೈ ಮಾಡಬೇಕು ಒಂದು ಲೇಯರ್ ಥರ ಸ್ಕಿನ್ ಮೇಲೆ. ಸೊ ಅದಾದಮೇಲೆ 10 minutes ಆದಮೇಲೆ ಯು ಕ್ಯಾನ್ ಡೂ ಯೋರ್ ಮೇಕಪ್ ಆ್ಯಂಡ್ ಎವ್ರಿಥಿಂಗ್. ದೀಸ್ ಆರ್ ದ 3 products ಐ ಯೂಸ್ ಫಾರ್ ಮೈ ಸ್ಕಿನ್ ಕೇರ್ ಫ್ರಮ್ ಫಾಕ್ಸ್ಟೈಲ್. ಆ್ಯಂಡ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ನಾನು ಲೈಟ್ ಮೇಕಪ್ ಮಾಡಿಕೊಂಡು, ವೆರಿ ಬೇಸಿಕ್ ಮಾಡಿ ಹೊರಟೆ ನಮ್ಮ ಮೆಟ್ರೋ ಅಲ್ಲಿ. ದುಬಾರಿ ದರ. ಸೊ ನಾವು ಮೂವಿ ಹೋಗಿದ್ವಿ, ಆಫೀಸರ್ ಆನ್ ಡ್ಯೂಟಿ, ಮಲಯಾಳಂ ಮೂವಿ ಸಕ್ಕತ್ತಾಗಿತ್ತು. ಅದಾದಮೇಲೆ ನಾವು ಒಂದು ಬ್ರಂಚ್ ಡಿನ್ನರ್ಗೆ ನಾವು ಎಣ್ಣೆ ಅನ್ನೋ ಪ್ಲೇಸ್ಗೆ ಹೋದ್ವಿ ಮಲ್ಲೇಶ್ವರಮಲ್ಲಿ. ತುಂಬ ಏನು ಆರ್ಡರ್ ಮಾಡಿಲ್ಲ, ಒಂದು 4-5 ಫುಡ್ ಆರ್ಡ್ರ್ ಮಾಡಿದ್ವಿ. ಔಟ್ ಆಫ್ 5 ನಾನಂತೂ 3 ರೇಟ್ ಮಾಡ್ತೀನಿ ಫಾರ್ ಪ್ಲೇಸ್ ಆ್ಯಂಡ್ ಫುಡ್. ಸಖತ್ ಹರಟೆ ಹೊಡೆದ್ವಿ ನಾವು. 5 ವರ್ಷದ ಏನೇನಿತ್ತಲ್ಲ ಅದೆಲ್ಲನೂ ನಾವು ಕವರ್ ಅಪ್ ಮಾಡಬೇಕಾಗಿತ್ತು. ಅದ್ರ ಮಧ್ಯೆ ಆ ಪ್ಲೇಸಲ್ಲಿ ಏನು ಒಂದು ಫ್ಯಾಸಿನೇಟಿಂಗ್ ಅಂದರೆ,
ಕನ್ನಡ ಸಾಂಗ್ಸ್ ಪ್ಲೇ ಮಾಡ್ತಾರೆ. ಅದ್ರ ವೈಬ್ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ಆ ಸಾಂಗ್ಸ್ ಮಧ್ಯೆ ಸ್ವಲ್ಪ ಮಾತು ಕಮ್ಮಿ ಆಯಿತು, ಬಟ್ ಸ್ಟಿಲ್ ಇಟ್ ವಾಸ್ ಗ್ರೇಟ್.